ಮರೆಯಲಾಗದ ಮಲ್ಲಿಗೆಯ ಪರಿಮಳ. ಸೂರ್ಯ ಆಗತಾನೆ ಪಶ್ಚಿಮದ ಬೆಟ್ಟಗಳ ಹಿಂದೆ ಸರಿಯುತ್ತಿದ್ದ. ಆಕಾಶವು ಕೇಸರಿ ಮತ್ತು ಕೆಂಪು ಬಣ್ಣಗಳ ಮಿಶ್ರಣದಿಂದ ಕಂಗೊಳಿಸುತ್ತಿತ್ತು. ಆದರೆ ರಾಘವನ ಮನಸ್ಸಿನಲ್ಲಿ ಮಾತ್ರ ಯಾವುದೇ ಬಣ್ಣವಿರಲಿಲ್ಲ. ಬರೀ ಶೂನ್ಯತೆ ತುಂಬಿತ್ತು. 15 ವರ್ಷಗಳ ನಂತರ ಅವನು ತನ್ನ ಹುಟ್ಟೂರಿಗೆ ಮರಳುತ್ತಿದ್ದಾನೆ. ಕಾರ್ ಕಿಟಕಿಯಿಂದ ಹೊರಗೆ ನೋಡಿದಾಗ ಹಳೆಯ ನೆನಪುಗಳು ಮರುಕಳಿಸಿದವು. ಬಾಲ್ಯದ ನೆನಪುಗಳು. ರಾಘವನಿಗೆ ಚಿಕ್ಕದಿಂದಲೂ ಅಜ್ಜಿ ಎಂದರೆ ಪ್ರಾಣ. ಅಪ್ಪ ಅಮ್ಮ ಕೆಲಸದ ನಿಮಿತ್ತ ಪೇಟೆಯಲ್ಲಿದ್ದರೆ ಇವನು ಹಳ್ಳಿಯಲ್ಲಿ ಅಜ್ಜಿಯ ಜೊತೆಗೆ ಬೆಳೆದವನು. ಅಜ್ಜಿ ಸಾವಿತ್ರಮ್ಮ ಎಂದರೆ ಇಡೀ ಊರಿಗೆ ಗೌರವ. ಆಕೆಯ ಕೈ ರುಚಿ ಮತ್ತು ಆಕೆ ಕಟ್ಟುತ್ತಿದ್ದ ಮಲ್ಲಿಗೆ ಹೂವಿನ ಹಾರ ಎರಡೂ ಪ್ರಸಿದ್ಧವಾಗಿದ್ದವು. ರಾಘು, ಎಲ್ಲಿ ಹೋಗಿದೆಯೋ ಮಗನೇ? ಬಿಸಿ ಬಿಸಿ ರೊಟ್ಟಿ ಮಾಡಿದ್ದೀನಿ ಬಾ ಎಂಬ ಅಜ್ಜಿಯ ಧ್ವನಿ ಈಗಲೂ ಅವನ ಕಿವಿಯಲ್ಲಿ ಕಂಗೊಳಿಸುತ್ತಿತ್ತು. ರಾಘವ್ ಓದಿನಲ್ಲಿ ಮುಂದಿದ್ದ ಕಾರಣ ಪೇಟೆಗೆ ಹೋಗಬೇಕಾಯಿತು. ನಂತರ ಅಮೆರಿಕಕ್ಕೆ ಹಾರಿದ್ದ. ಮೊದಮೊದಲು ದಿನವೂ ಫೋನ್ ಮಾಡುತ್ತಿದ್ದನು. ಕೆಲಸದ ಒತ್ತಡದಲ್ಲಿ ಅಜ್ಜಿಯನ್ನು ಮರೆತೇ ಬಿಟ್ಟಿದ್ದ. ಅಜ್ಜಿ ಮಾತ್ರ ಪ್ರತಿ ಹಬ್ಬಕ್ಕೂ ಅವನಿಗಾಗಿ ಮಲ್ಲಿಗೆ ಹೂವಿನ ಹಾರ ಹಾಕಿ ಕಾಯುತ್ತಿದ್ದಳು. ಬದಲಾದ ಹಳ್ಳಿ. ತನ್ನ ಹಳೆಯ ಮನೆಯ ಮುಂದೆ ಕಾರು ನಿಂತಾಗ ರಾಘವನಿಗೆ ಒಂದು ಕ್ಷಣ ನಡುಕು ಉಂಟಾಯಿತು. ಮನೆ ಹಳೆಯದಾಗಿದೆ. ಗೋಡೆಯ ಬಣ್ಣ ಮಾಸಿದೆ. ಅಂಗಳದಲ್ಲಿ ಅಜ್ಜಿ ಪ್ರೀತಿಯಿಂದ ಬೆಳೆಸಿದ ಮಲ್ಲಿಗೆ ಬಳ್ಳಿ ಮಾತ್ರ ಇನ್ನು ಹಾಗೆಯೇ ಹಸಿರಾಗಿ ಹೂ ಬಿಟ್ಟಿತ್ತು. ಮನೆಯೊಳಗೆ ಹೋದಾಗ ಅಜ್ಜಿ ಮಂಚದ ಮೇಲೆ ಮಲಗಿದರು. ಕಣ್ಣುಗಳು ಮಂಜಾಗಿದ್ದವು. ಕೈಗಳು ನಡುಗುತ್ತಿದ್ದವು. ಅಜ್ಜಿ ಎಂದು ಮೆಲ್ಲಗೆ ಕರೆದ ರಾಘವ್. ಸಾವಿತ್ರಮ್ಮ ಕಣ್ಣು ಬಿಟ್ಟರು. ದೃಷ್ಟಿ ಮಂದಾಗಿದರು. ತನ್ನ ಮೊಮ್ಮಗನ ವಾಸನೆಯನ್ನು ಆಕೆ ಗುರುತಿಸಿದಳು. ಬಂದೆಯ ಮಗನೇ, ತುಂಬ ತಡ ಮಾಡಿದೆ ಅಲ್ವಾ ಎಂದರು ಆಕೆ ಕೆಂಗೆಟ್ಟ ಧ್ವನಿಯಲ್ಲಿ. ಆ ಮಾತಿನಲ್ಲಿ ಕೋಪವಿರಲಿಲ್ಲ. ಬದಲಾಗಿ 15 ವರ್ಷಗಳ ಕಾಯುವಿಕೆಯ ನೋವಿತ್ತು. ತಪ್ಪಿತಸ್ಥ ಭಾವನೆ. ರಾಘವನಿಗೆ ತನ್ನ ತಪ್ಪು ಅರಿವಾಯಿತು. ಹಣ ಗಳಿಸುವ ಓಟದಲ್ಲಿ ತನಗೆ ಜನ್ಮ ನೀಡಿದವರಿಗಿಂತ ಹೆಚ್ಚು ಪ್ರೀತಿ ಕೊಟ್ಟ ಜೀವವನ್ನು ಮರೆತಿದ್ದನ್ನು ನೆನೆದು ಕಣ್ಣೀರು ಹಾಕಿದ್ದ. ಅಜ್ಜಿಯ ಕೈ ಹಿಡಿದುಕೊಂಡು ಸಮಾಧಾನ ಪಡಿಸಲು ಪ್ರಯತ್ನಿಸಿದ್ದ. ಅಜ್ಜಿ ಅವನ ಬಳಿ ಏನನ್ನೂ ಕೇಳಲಿಲ್ಲ. ನೋಡು ರಾಘು, ಆ ಮಲ್ಲಿಗೆ ಬಳ್ಳಿ ನಿನ್ನ ಹಾದಿಯನ್ನೇ ನೋಡುತ್ತಿತ್ತು. ಇವತ್ತು ಅದು ಅತಿ ಹೆಚ್ಚು ಹೂ ಬಿಟ್ಟಿದೆ. ಹೋಗಿ ಹೂ ಕಡಿದು ತರುತ್ತೀಯಾ ಎಂದರು. ರಾಘವ್ ಹೊರಗೆ ಹೋಗಿ ಹೂಗಳನ್ನು ಕಡಿದು ತಂದನು. ಅಜ್ಜಿ ನಡುಗುವ ಕೈಗಳಿಂದಲೇ ಒಂದು ಸಣ್ಣ ಹಾರವನ್ನು ಕಟ್ಟಿದರು. ಅದನ್ನು ರಾಘವನ ಕೈಗೆ ಕೊಟ್ಟು, ನೀನು ಎಲ್ಲೇ ಇರು, ಈ ಮಲ್ಲಿಗೆಯ ಪರಿಮಳದಂತೆ ನಿನ್ನ ಬದುಕು ಸುಂದರವಾಗಿರಲಿ. ನಮ್ಮ ನೆನಪುಗಳು ನಿನಗೆ ಹೊರೆಯಾಗಬಾರದು, ಬದಲಾಗಿ ಸ್ಫೂರ್ತಿಯಾಗಬೇಕು ಎಂದರು. ಅಂತಿಮ ವಿದಾಯ. ಒಂದು ಯುಗದ ಅಂತ್ಯ. ಅಂದು ರಾತ್ರಿ ಹಳ್ಳಿಯ ಆ ಹಳೆಯ ಮನೆಯ ಅಂಗಳದಲ್ಲಿ ವಿಚಿತ್ರವಾದ ನಿಶಬ್ದ ಆವರಿಸಿತ್ತು. ಆಕಾಶದಲ್ಲಿ ಪೂರ್ಣಚಂದಿರ ನಗುತ್ತಿದ್ದರು. ರಾಘವನ ಮನಸ್ಸಿನಲ್ಲಿ ಮಾತ್ರ ಕಾರ್ಮೋಡ ಕವಿದಂತಿತ್ತು. ಅಜ್ಜಿ ಸಾವಿತ್ರಮ್ಮ ಮಂಚದ ಮೇಲೆ ಮಲಗಿದರು. ಅವರ ಉಸಿರಾಟ ಸದ್ದು ಕ್ಷಣಿಸುತ್ತಿತ್ತು. ಅದು ಕೇವಲ ಉಸಿರಲ್ಲ, ಒಂದು ಸುದೀರ್ಘ ಕಾಯುವಿಕೆಯ ಅಂತ್ಯದಂತೆ ಕೇಳಿಸುತ್ತಿತ್ತು. ರಾಘವ್ ಅಜ್ಜಿಯ ಪಕ್ಕದಲ್ಲೇ ಕುಳಿತು ಅವರ ಒಣಗಿದ ಕೈಗಳನ್ನು ತನ್ನ ಕೈಗಳಲ್ಲಿ ಭದ್ರವಾಗಿ ಹಿಡಿದುಕೊಂಡಿದ್ದ. ಆ ಕೈಗಳಲ್ಲಿ ಎಷ್ಟೋ ವರ್ಷಗಳ ಕಷ್ಟ, ಪ್ರೀತಿ ಮತ್ತು ಮೊಮ್ಮಗನಿಗಾಗಿ ಹಂಬಲಿಸಿದ ಕತೆಗಳಿದ್ದವು. ಅಜ್ಜಿ ಮೆಲ್ಲನೆ ಕಣ್ಣು ಬಿಟ್ಟರು. ಅವರ ದೃಷ್ಟಿ ನೇರವಾಗಿ ರಾಘವನ ಮುಖದ ಮೇಲಿತ್ತು. ರಾಘು ಎಂದು ಅತಿ ಮೆಲ್ಲಗೆ ಕರೆದರು. ಆ ಧ್ವನಿಯಲ್ಲಿ ಶಕ್ತಿ ಇಲ್ಲದಿದ್ದರೂ ಮಮತೆಯ ಸಾಗರವಿದ್ದಂತೆ ಭಾಸವಾಯಿತು. ಹೇಳು ಅಜ್ಜಿ, ಇಲ್ಲೇ ಇದ್ದೀನಿ ಎಂದು ರಾಘವ್ ಅವರ ಕಿವಿಯ ಹತ್ತಿರ ಮುಖ ಒಯ್ದು ಹೇಳಿದ್ದ. ಕಣ್ಣೀರು ಅವನ ನಿಯಂತ್ರಣ ತಪ್ಪಿ ಅಜ್ಜಿಯ ಕೈಗಳ ಮೇಲೆ ಬಿದ್ದಿತ್ತು. ಅಜ್ಜಿ ನಡುಗುವ ಕೈಯನ್ನು ಮೇಲೆತ್ತಿ ಅವನ ಕಣ್ಣೀರು ಒರೆಸಲು ಪ್ರಯತ್ನಿಸಿದರು. ಅಳಬೇಡ ಕಂದ, ಮನುಷ್ಯ ಹುಟ್ಟಿದ ಮೇಲೆ ಹೋಗಲೇಬೇಕು. ಆದರೆ ಹೋಗುವಾಗ ಯಾರ ಮನಸ್ಸಲ್ಲೂ ನೋವು ಉಳಿಸಿ ಹೋಗಬಾರದು. ನೀನು ಬಂದೆಯಲ್ಲ, ಅಷ್ಟೇ ಸಾಕು ನನಗೆ. ಈ 15 ವರ್ಷಗಳ ಹಸಿವು ಇವತ್ತು ನಿನ್ನ ಮುಖ ನೋಡಿದ ಮೇಲೆ ನೀಗಿತ್ತು ಎಂದರು. ಅವರು ಕಿಟಕಿಯಿಂದ ಹೊರಗೆ ಕಾಣುತ್ತಿದ್ದ ಮಲ್ಲಿಗೆಯ ಬಳ್ಳಿಯ ಕಡೆಗೆ ಬೆರಳು ತೋರಿಸಿದರು. ನೋಡು, ಆ ಮಲ್ಲಿಗೆ ಎಷ್ಟು ಬೆಳ್ಳಗೆ ನಗುತ್ತಿದೆ. ಬದುಕಿರುವ ತನಕ ಸುಗಂಧ ಹರಡಬೇಕು. ಒಣಗಿ ಬಿದ್ದ ಮೇಲೂ ನೆಲಕ್ಕೆ ಗೊಬ್ಬರವಾಗಬೇಕು. ಅಪ್ಪ ಅಮ್ಮನನ್ನು ಚೆನ್ನಾಗಿ ನೋಡಿಕೋ. ಪೇಟೆಯ ಜಗತ್ತು ನಿನಗೆ ಆಸ್ತಿ ಕೊಡಬಹುದು, ಆದರೆ ಈ ಮಣ್ಣಿನ ಮಮತೆ ಎಲ್ಲೂ ಸಿಗುವುದಿಲ್ಲ ಎಂದು ಮಾತು ಮುಂದುವರಿಸಿದರು. ರಾತ್ರಿ ಜಾವ ಹತ್ತಿರವಾಗುತ್ತಿತ್ತು. ಅಜ್ಜಿಯ ಉಸಿರಾಟದ ವೇಗ ಕಡಿಮೆ ಆಯಿತು. ಅವರು ರಾಘವನ ಕೈಯನ್ನು ಮತ್ತಷ್ಟು ಜೋರಾಗಿ ಹಿಡಿದುಕೊಂಡರು. ಅವರ ಮುಖದಲ್ಲಿ ಒಂದು ವಿಚಿತ್ರವಾದ ಪ್ರಶಾಂತತೆ. ಬಹುಶಃ ಎಷ್ಟು ವರ್ಷಗಳ ಕಾಲ ಯಾವುದಕ್ಕಾಗಿ ಅವರು ಕಾಯುತ್ತಿದ್ದರೋ ಆ ಮೊಮ್ಮಗ ಈಗ ಎದುರಾಗಿದ್ದಾನೆ ಎಂಬ ಸಮಾಧಾನ ಅವರಲ್ಲಿತ್ತು. ರಾಘು, ನಾನು ಹೋದ ಮೇಲೆ ಆ ಮಲ್ಲಿಗೆ ಗಿಡಕ್ಕೆ ನೀರು ಹಾಕುವುದನ್ನು ಮರೆಯಬೇಡ. ಅದು
ನನ್ನ ಪ್ರೀತಿಯ ಕುರುಹು ಎಂದು ಪಿಸುಗುಟ್ಟಿದರು. ಅವರ ಕಣ್ಣುಗಳಿಂದ ಒಂದು ಹನಿ ಕಣ್ಣೀರು ಜಾರಿ ಕೆನ್ನೆಯ ಮೇಲೆ ಹರಿಯಿತು. ಅದು ದುಃಖದ ಕಣ್ಣೀರಲ್ಲ, ತೃಪ್ತಿಯ ಕಣ್ಣೀರು. ಅಜ್ಜಿಯ ಕೈಗಳು ನಿಧಾನವಾಗಿ ಸಡಿಲವಾದವು. ಮುಚ್ಚಿದ ಕಣ್ಣುಗಳು ಮತ್ತೆ ತೆರೆಯಲೇ ಇಲ್ಲ. ಗಾಳಿಯಲ್ಲಿ ಮಲ್ಲಿಗೆಯ ತೀವ್ರವಾದ ಪರಿಮಳ ಹರಡಿತ್ತು. ಇಡೀ ಮನೆಯ ಗೋಡೆಗಳು ಅಜ್ಜಿಯ ನೆನಪಿಗಾಗಿ ಮೌನವಾಗಿ ಅಳುತ್ತಿರುವಂತೆ ಭಾಸವಾಯಿತು. ಅಜ್ಜಿ ಎಂದು ಕಿರಿಚಿದರು. ಉತ್ತರ ಬರಲಿಲ್ಲ. 15 ವರ್ಷಗಳ ಕಾಯುವಿಕೆಯನ್ನು ಮುಗಿಸಿ ಆ ಜೀವ ಶಾಶ್ವತವಾಗಿ ವಿಶ್ರಮಿಸಿತ್ತು. ರಾಘವನಿಗೆ ಆ ಕ್ಷಣದಲ್ಲಿ ಅನಿಸಿದ್ದು ಒಂದೇ: ಹಣ, ಅಂತಸ್ತು, ವಿದೇಶದ ಐಷಾರಾಮಿ ಜೀವನ ಎಲ್ಲವೂ ಕ್ಷಣಿಕ. ಅಜ್ಜಿಯ ಆ ನಡುಗುವ ಕೈಗಳು ನೀಡುತ್ತಿದ್ದ ಭದ್ರತೆ ಮತ್ತು ಆ ಮಲ್ಲಿಗೆಯ ಪರಿಮಳದಂತ ನಿಷ್ಕಲ್ಮಶ ಪ್ರೀತಿ ಜಗತ್ತಿನ ಯಾವ ಮೂಲೆಯಲ್ಲೂ ಸಿಗಲು ಸಾಧ್ಯವಿಲ್ಲ. ಅಜ್ಜಿ ದೈಹಿಕವಾಗಿ ಮರೆಯಾಗಿದ್ದರು, ಆದರೆ ಆ ಮಲ್ಲಿಗೆಯ ಸುಗಂಧದ ಮೂಲಕ ಅವರು ರಾಘವನ ಉಸಿರಿನಲ್ಲಿ ಬೆರೆತು ಹೋಗಿದರು. ಅಜ್ಜಿಯ ಅಂತ್ಯಕ್ರಿಯೆಯ ನಂತರ ದಿನಗಳು ರಾಘವನ ಪಾಲಿಗೆ ಕೇವಲ ಶೋಕದ ದಿನಗಳಾಗಿರಲಿಲ್ಲ, ಅವು ಆತ್ಮಾವಲೋಕನದ ಕ್ಷಣಗಳಾಗಿದ್ದವು. ಅಜ್ಜಿಯ ನೆನಪಿಗಾಗಿ ಆತ ಕೈಗೊಂಡ ನಿರ್ಧಾರಗಳು ಅವನ ಜೀವನದ ದಿಕ್ಕನ್ನೇ ಬದಲಿಸಿದವು. ಅಜ್ಜಿಯ ಆಸರೆ, ಒಂದು ನವ ಸಂಕಲ್ಪ. ಅಜ್ಜಿಯ ಚಿತೆ ಆರಿ ಬೂದಿಯಾಗಿದ್ದರು. ರಾಘವನ ಮನಸ್ಸಿನಲ್ಲಿ ಆಕೆಯ ಮಾತುಗಳು ಜ್ವಾಲೆಯಂತೆ ಉರಿಯುತ್ತಿದ್ದವು. ಅಮೆರಿಕದ ರಿಟರ್ನ್ ಟಿಕೆಟ್ ನೋಡಿದಾಗ ಅವನಿಗೆ ಅಸಹ್ಯವೆನಿಸಿತ್ತು. ಆ ಕಾಗದದ ತುಣುಕು ಅವನು ತನ್ನ ಮೂಲದಿಂದ ದೂರ ಕೊಂಡೊಯ್ಯುವ ಸಂಕೋಲೆಯಂತೆ ಕಂಡಿತ್ತು. ಅಂದು ಸಂಜೆ ಅಜ್ಜಿ ಪ್ರೀತಿಸುತ್ತಿದ್ದ ಅದೇ ಮಲ್ಲಿಗೆ ಬಳಿಯ ಕೆಳಗೆ ಕುಳಿತು ರಾಘವ್ ಒಂದು ಕಠಿಣ ನಿರ್ಧಾರಕ್ಕೆ ಬಂದನು. ಮರುದಿನವೇ ಅವನು ತನ್ನ ಕಂಪನಿಗೆ ರಾಜೀನಾಮೆ ಪತ್ರವನ್ನು ಇಮೇಲ್ ಮಾಡಿದನು. ಆಶ್ಚರ್ಯಚಕಿತರಾದ ಅವನ ಸ್ನೇಹಿತರು, ಹುಚ್ಚುತನ ಮಾಡಬೇಡ, ಅಲ್ಲಿನ ಕರಿಯರ್ ಬಿಟ್ಟು ಹಳ್ಳಿಯಲ್ಲಿ ಏನು ಮಾಡ್ತೀಯಾ ಎಂದು ಪ್ರಶ್ನಿಸಿದರು. ಅದಕ್ಕೆ ರಾಘವನ ಬಳಿ ಒಂದೇ ಉತ್ತರವಿತ್ತು: ಇಷ್ಟು ದಿನ ಹೊಟ್ಟೆ ತುಂಬಿಸಿಕೊಳ್ಳಲು ಓಡಿದಾಯಿತು, ಈಗ ಆತ್ಮದ ತೃಪ್ತಿಗಾಗಿ ಬದುಕಬೇಕಿದೆ. ರಾಘವನ ಮುಂದಿನ ಹೆಜ್ಜೆಗಳು: ಸಾವಿತ್ರಮ್ಮ ಉಚಿತ ಆರೋಗ್ಯ ಕೇಂದ್ರ. ಅಜ್ಜಿಯ ಅನಾರೋಗ್ಯದ ಸಮಯದಲ್ಲಿ ಹಳ್ಳಿಯಲ್ಲಿ ಸರಿಯಾದ ವೈದ್ಯಕೀಯ ಸೌಲಭ್ಯವಿಲ್ಲದನ್ನು ಕಂಡು ರಾಘವನಿಗೆ ನೋವಾಗಿತ್ತು. ತನ್ನ ಉಳಿತಾಯದ ಹಣವನ್ನೆಲ್ಲ ಬಳಸಿ ಅಜ್ಜಿಯ ಹಳೆಯ ಮನೆಯ ಒಂದು ಭಾಗವನ್ನು ಕ್ಲಿನಿಕ್ ಆಗಿ ಪರಿವರ್ತಿಸಿದನು. ವಾರಕ್ಕೊಮ್ಮೆ ಪೇಟೆಯಿಂದ ತಜ್ಞ ವೈದ್ಯರನ್ನು ಕರೆಸಿ ಹಳ್ಳಿಯ ಜನರಿಗೆ ಉಚಿತ ಚಿಕಿತ್ಸೆ ಕೊಡಿಸುವ ವ್ಯವಸ್ಥೆ ಮಾಡಿಸಿದನು. ಮಲ್ಲಿಗೆಯ ವನ ಅಜ್ಜಿಯ ಮಲ್ಲಿಗೆ ಬಳ್ಳಿಯನ್ನು ಕೇವಲ ನೆನಪಾಗಿ ಉಳಿಸಿಕೊಳ್ಳದೆ ಹಳ್ಳಿಯ ಈ ಥರ ಬಡ ಮಹಿಳೆಯರಿಗೆ ಆದಾಯ ತರುವ ಮಾರ್ಗವನ್ನಾಗಿ ಮಾಡಿದನು. ಊರಿನ ಪಾಳು ಬಿದ್ದ ಜಮೀನಿನಲ್ಲಿ ಸಾವಿತ್ರಮ್ಮ ಮಲ್ಲಿಗೆ ತೋಟ ನಿರ್ಮಿಸಿ ಅಲ್ಲಿ ಬೆಳೆಯುವ ಹೂಗಳನ್ನು ನೇರವಾಗಿ ಮಾರುಕಟ್ಟೆಗೆ ತಲುಪಿಸಿ ಆ ಲಾಭವನ್ನು ಹಳ್ಳಿಯ ಹೆಣ್ಣು ಮಕ್ಕಳ ಶಿಕ್ಷಣಕ್ಕೆ ಮೀಸಲಿಟ್ಟನು. ಅಜ್ಜಿಯ ಕೈರುಚಿಯ ಪರಂಪರೆ, ಅಜ್ಜಿ ಮಾಡುತ್ತಿದ್ದ ಸಾಂಪ್ರದಾಯಿಕ ಅಡುಗೆಗಳ ಪಾಕವಿಧಾನಗಳನ್ನು ಸಂಗ್ರಹಿಸಿ ಹಳ್ಳಿಯ ಸ್ತ್ರೀ ಶಕ್ತಿ ಸಂಘಗಳ ಮೂಲಕ ಅಜ್ಜಿಯ ಅಡುಗೆ ಎಂಬ ಸಣ್ಣ ಉದ್ಯಮ ಆರಂಭಿಸಿತು. ಇದರಿಂದ ಹಳ್ಳಿಯ ರುಚಿ ಜಗತ್ತಿಗೆ ಪರಿಚಯವಾಯಿತು ಮತ್ತು ಅನೇಕ ಕುಟುಂಬಗಳಿಗೆ ಆಸರೆಯಾಯಿತು. ಕೆಲವೇ ತಿಂಗಳುಗಳಲ್ಲಿ ಆ ಹಳ್ಳಿಯ ಮನೆ ಮೌನದ ಮನೆಯಾಗಿ ಉಳಿಯಲಿಲ್ಲ. ಅಲ್ಲಿ ಈಗ ಮಕ್ಕಳ ನಗು, ಹೂಗಳ ಪರಿಮಳ ಮತ್ತು ಆ ಸಹಾಯಕರ ನೆಮ್ಮದಿಯ ನಿಟ್ಟುಸಿರಿತ್ತು. ಒಂದು ದಿನ ಸಂಜೆ ಮಲ್ಲಿಗೆ ತೋಟದಲ್ಲಿ ಓಡಾಡುತ್ತಿದ್ದಾಗ ಗಾಳಿಯ ಅಲೆಗೆ ಸಿಕ್ಕ ಮಲ್ಲಿಗೆಯ ಪರಿಮಳ ರಾಘವನಿಗೆ ಅಜ್ಜಿಯ ಸ್ಪರ್ಶದಂತೆ ಭಾಸವಾಯಿತು. ಅವನಿಗೆ ಅರಿವಾಯಿತು, ಅಜ್ಜಿ ಸತ್ತಿಲ್ಲ. ತನ್ನ ನಿರ್ಧಾರಗಳ ಮೂಲಕ, ಹಳ್ಳಿಯ ಜನರ ಕಣ್ಣಿನ ಹೊಳಪಿನ ಮೂಲಕ ಮತ್ತು ಆ ಮಲ್ಲಿಗೆಯ ಸುಗಂಧದ ಮೂಲಕ ಅಜ್ಜಿ ಇಂದಿಗೂ ತನ್ನ ಜೊತೆಗೇ ಇದ್ದಾರೆ ಅಂತ ಅಂದುಕೊಂಡನು. ನಾವು ಎಷ್ಟೇ ಎತ್ತರಕ್ಕೆ ಬೆಳೆದರೂ ನಮ್ಮ ಬೇರುಗಳು ಮತ್ತು ನಮ್ಮನ್ನು ಬೆಳೆಸಿದ ಜೀವಗಳನ್ನು ಮರೆಯಬಾರದು. ಸಮಯ ಯಾರಿಗಾಗಿಯೂ ಕಾಯುವುದಿಲ್ಲ. ಪ್ರೀತಿಯನ್ನು ವ್ಯಕ್ತಪಡಿಸಲು ತಡ ಮಾಡಬೇಡಿ. ಸ್ನೇಹಿತರೆ, ಕತೆ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ ಇನ್ನೊಂದು ಕಥೆಯೊಂದಿಗೆ.